ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಬನ್ನಿ, ಇವತ್ತು ಸ್ಯಾಟರ್ಡೆ, ಎಲ್ಲನೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸಡನ್ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೋಸ್ಕರ ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ರೆಡಿ ಆಗ್ತಾ ಫುಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಕಸ್ಮಾತ್ ಪ್ಲಾನ್ಸ್ ಏನಾನ ಆದರೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಅತುಲ್ ಹೇಳ್ತಿದ್ರು ಲೇಪಾಕ್ಷಿಗೆ ಹೋಗೋಣ ಅಂತ. ಲೇಪಾಕ್ಷಿ ಎಷ್ಟು ವರ್ಷದಿಂದ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ಎಷ್ಟು ವರ್ಷ ಬೈಕ್ ತೊಗೊಂಡಾಗಿಂದ ಹೇಳ್ತಾ ಇದ್ದಾರೆ. ಬಟ್ ತುಂಬ ದೂರ ಇದ್ದಿದ್ದರಿಂದ ಬೈಕಲ್ಲಿ ಹೋಗಿರಲಿಲ್ಲ. ಆ್ಯಂಡ್ ಇನ್ನೇನು ಒಂದು ಬೆಳಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ಬೋದು. ಆ್ಯಂಡ್ ಲೇಪಾಕ್ಷಿದಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಅಲ್ಲೊಂದು ಕಂಬ ಇದೆ. ಕಂಬದ ಕೆಳಗಡೆ ಅಲ್ಲ, ಅದು ಕೆಳಗಡೆ ಅದು ಫ್ಲೋಟಿಂಗ್ ಇದೆ ಅಂತ ಹೇಳ್ತಾರೆ. ಅಂದರೆ ಬಟ್ಟೆ ಈ ಕಡೆಯಿಂದ ಹಾಕಿದ್ರೆ ಆ ಕಡೆ ತೆಗಿಬೋದು ಅಂತ, ಅದೊಂದು ಸ್ಪೆಷಾಲಿಟಿ ಇದೆ. ನೋಡೋಣ, ಆದರೆ ಅಲ್ಲಿ ಹೋಗೋಣ. ಇಲ್ಲ ಅಂತಂದರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಓಕೆ, ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ. ಚಿನ್ನಮ್ಮ ಹಾಯ್ ಹೇಳೋ. ನಾನು ಚಿನ್ನನೇ ತೋರಿಸ್ಲಿಲ್ಲ. ಓಕೆ, ಕಾಣಿಸ್ತಾ ಇಲ್ಲ ಬೆಳಕು ಬಂದ್ಮೇಲೆ. ಹಾಯ್. ಓಕೆ, ಚಲೋ ಕುತ್ಕೊಮ್ಮ, ಕೂತ್ ಚಿನ್ನು. ನಂಗೆ ನಾಷ್ಟ ಮಾಡ್ಬೇಕು. ಹೌದು, ನಾಷ್ಟ ಮಾಡ್ಬೇಕು ನಾವಿನ್ನ. ಆಮೇಲೆ ಇದು ನಾವು ನಾಷ್ಟ ಮಾಡಿಲ್ಲ ಮನೆಗೆ. ಹೌದು, ಮನೇಲಿ ನಾಷ್ಟ ಮಾಡಿಲ್ಲ ನಾವು. ಅಪ್ಡೇಟ್ ಕೊಡ್ತಾ ಇದ್ದಾಳೆ. ಓಕೆ, ಸರಿ. ಅವ್ರಿಗೆ ನಾವು ಹೋಗ್ತಾವಿ. ಹೌದು, ಹೊರಗಡೆ ಹೋಗ್ತಾ ಇದ್ದೀವಿ. ಓಕೆ, ಫೈನ್ ದೆನ್. ನನ್ನ ಮೊಬೈಲಲ್ಲಿ ಜಾಸ್ತಿ ಸ್ಪೇಸ್ ಕೂಡ ಇಲ್ಲ, ಖಾಲಿ ಮಾಡಬೇಕಿತ್ತು. ಎಷ್ಟೊಂದು ವೀಡಿಯೋಗಳು ಹಂಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಜಾಸ್ತಿ ಶೂಟ್ ಮಾಡೋಕ್ಕೂ ಸ್ಕೋಪ್ ಇಲ್ಲ ನನ್ನ ಹತ್ರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಈ ವ್ಲಾಗ್ನ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಚಲೋ, ಸಿ ಯು ಆಫ್ಟರ್ ಬ್ರೇಕ್ಫಾಸ್ಟ್. ಸಿ ಯು ನೋಡಿ, ನನಗೆ ಇದು ಕ್ಲಿಪ್ ಕೊಟ್ಲು. ಅವಳೇ ತಂದು ಹಾಕಿದ್ಲು ಇವಾಗ. ಮಮ್ಮ ನೀನು ಪ್ರೀತಿಯಾಗಿ ಕಾಣಿಸ್ತೀಯ, ಹಾಕೋ ಅಂತ ಹೇಳ್ಬಿಟ್ಟು. ಅಲ್ಲ ಚಿನ್ನು, ಯಾರ್ದು ಕ್ಲಿಪ್ ಅದು? ಯಾರ್ದು? ನಿಂದ ನಂದ? ನೋಡಿ, ಅವಳೇ ಹಾಕದ್ಲು. ಚೆನ್ನಾಗಿದಲ್ಲ ಎಲ್ಲಾದ್ರು. ಓಕೆ ಮಾ, ಥ್ಯಾಂಕ್ ಯು. ನಾನೇನೋ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಖುಷಿ ಪಡುತ್ತ ಮಗು. ಓಕೆ, ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವಾಗ ಆಲ್ಮೋಸ್ಟ್ 12:15 ಆಗ್ತಾ ಇದೆ. ಇವಾಗ ಹೊರಟಿದ್ದೀವಿ. ಒಂದು 2 hours ತೋರಿಸ್ತಾ ಇದೆ. ಆ್ಯಂಡ್ 100 ಕಿಲೋಮೀಟರ್ಸ್ ಅಷ್ಟೇ, ತುಂಬ ದೂರ ಏನಿಲ್ಲ. ಸೊ ನಂಗಂತೂ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ನಾನಂತೂ ಮಲ್ಕೊಳ್ತಾ ಇದ್ದೀನಿ. ಡೆಸ್ಟಿನೇಷನ್ ಬಂದಮೇಲೆ ಎಪ್ಸು ಆಯ್ತಾ. ಓಕೆ, ತಲೆ ಸ್ನಾನ ಮಾಡೋದ್ನಲ್ಲ, ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ. ಫುಲ್ ಅದು ಕೂದಲು ಹಸಿ ಇತ್ತು. ವೆದರ್ ನೋಡಿದ್ರೆ ಇಷ್ಟೊತ್ತರೆಗೂ ಸಖತ್ ಬಿಸಿಲು ಇತ್ತು. ಇವಾಗ ಸಡನ್ ಆಗಿ ಮೋಡ ಕಟ್ಕೊಂಡಿದೆ. ಹಾಯ್, ಆಯ್ತು. ಓಕೆ, ನೀನು ಮಲ್ಕೊ, ನಾನು ಮಲ್ಕೊಳ್ಳೋಣ ಇಬ್ರು. ಓಕೆನಾ? ಮಲ್ಕೊ, ಸ್ವಲ್ಪ ನೀನು ಮಲ್ಕೊ, ನಾನು ಮಲ್ಕೊಂತೀನಿ. ಬೇಡಮ್ಮ, ಸ್ವಲ್ಪ ಸಿಯುಗೆ ಕೋಪ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಸಿಯುಗೆ ಮತ್ತೆ ನನಗೆ ಚಾಕ್ಲೇಟ್ಸ್ ತಗೊಂಡ್ಬಂದಿದ್ದಾರೆ. ತೋರ್ಸ್ ಚಿನ್ನ ನಿಂಗೆ. ಸೂಪರ್ ಮಾರ್ಕೆಟ್ ಹತ್ರ ಬಂದಿದ್ವಿ. 2 ಚಾಕ್ಲೇಟ್ ಇತ್ತಲ್ಲ, 1 ಫಾರ್ ಮಮ್ಮ, 2 ಫಾರ್ ಸಿಯು ಅಲ್ವಾ? ಸೊ ಬನ್ನಿ, ಇವಾಗ ಸ್ವಲ್ಪ ಹಂಗೆ ಏನಾರ ತೊಗೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಸೊ ಚಾಕ್ಲೇಟ್ ತಿನ್ನೋಣ. ತಿನ್ಬೇಕನ್ನಿಸ್ತದೆ ಇವಾಗಲೇ. ನಂಗೆ ತಿಂತೀನಿ ಇವಾಗ, ನಾನಂತೂ ತಿಂತೀನಿ. ದಿಸ್ ಇಸ್ ಫಾರ್ ಸಿಯು. ಸಾರಿ, ಕಿಚ್ಚು. ಬೈಯೋದು, ಹೊಡಿಯೋದು, ಕಿಚ್ಚಿ ಕೊಡೋದು. ಡೋಂಟ್ ಡು ಮಸ್ತಿ ಅಗೇನ್. ನೌ ಸಿಟ್ ಡೌನ್. ಸಿಟ್. ಏನದು? ಫೈಟಿಂಗ್. ಏನದು? ಓಕೆ, ವಿ ಜಸ್ಟ್ ರೀಚ್ಡ್. 2:40 ಆಗ್ತಾ ಇದೆ. ಬಿಫೋರ್ ಟೈಮ್ ಹಾಫ್ ಆನ್ ಅವರ್. ನಾನಂತೂ ಸರಿಯಾಗಿ ಮಲಗಿದ್ದೀನಿ. ಸಿಯುನು ಅಷ್ಟೇ ಚೆನ್ನಾಗಿ ಮಲಗಿದ್ದೀನಲ್ಲ. ಇದಾಳಲ್ಲ, ಜುಜ್ಜು ಮಾಡಿದ್ಲಲ್ಲ.
ನಾನು ಫುಲ್ ಜರ್ನಿ ಹೆಂಗಿತ್ತು ಅಂತ ಗೊತ್ತೇ ಇಲ್ಲ. ವಾಪಸ್ ಹೋಗ್ತಾ ರೋಡ್ ನೋಡ್ಬೇಕಷ್ಟೇ, ಅದು ಬೆಳಕಿದ್ರೆ. ಅದರ್ವೈಸ್ ನಿದ್ದೆ ಮಾಡಿಬಿಟ್ಟೆ ಚೆನ್ನಾಗಿ. ಸೊ ಬನ್ನಿ, ಇಲ್ಲಿ 4 ಪ್ಲೇಸ್ ಇದೆ ಅಂತೆ. 4 ಪ್ಲೇಸ್ಗೂ ಒಂದೇ ಟಿಕೆಟ್ ಕೊಟ್ಟಿದ್ದಾರೆ, ಒಂದೇ ಇದು ಪಾರ್ಕಿಂಗ್ ಟಿಕೆಟ್. ನಾನಿಲ್ಲಿ ವಿಡಿಯೋ ತೆಗಿತಾ ಇದ್ರೆ ಹತ್ತು ನೋಡಿ, ಅಲ್ಲಿ ಫೋಟೋಗ್ರಾಫರ್ ಅವ್ರ ಗ್ರೂಪ್, ಫುಲ್ ದೊಡ್ಡ ಗ್ರೂಪ್ ಇದೆ, ಅವ್ರಿಗೆ ಫೋಟೋ ತೆಗಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರು ನನಗೆ ತೆಗಿ ಬಾ ಅಂತ. ಚಿನ್ನು, ಚಿನಿಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್ ಆಗಿದೆ. ಬಟ್ ಅದು ಕಲ್ಲು, ಅದು ಹ್ಯಾಂಗ್ ಆಗ್ತಾರೆ ಕಲ್ಲು, ಎಲ್ಲಿದೆಯೋ ಗೊತ್ತಿಲ್ಲ, ಅದು ಕಂಬ ಎಲ್ಲಿದೆಯೋ ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಆದರೆ ಸ್ವಲ್ಪ ಜಾಸ್ತಿ ಬಿಸಿಲಿದ್ದಾಗ ಈ ಪ್ಲೇಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ತುಂಬ ಜಾಸ್ತಿ ಮಳೆ ಆ ಥರ ಇದ್ದಾಗ, ಈ ಥರ ಸಾಯಂಕಾಲ ಸನ್ಸೆಟಲ್ಲಿ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಬಂದರು ನಮ್ಮ ಫೋಟೋಗ್ರಾಫರ್. स्टोर लेके आए हो क्या? देखने के लिए कुछ है क्या? ಇದ್ರ ಕೆಳಗಡೆ ಏನೋ ಕಾಯಿನ್ಗಳು ಹಾಕ್ಬಿಟ್ಟಿದಾರಂತೆ ಪಾಪ, ಅದಕ್ಕೆ ಏನು ತೆಗಿಯೋಕ್ಕಾಗ್ತಾ ಇಲ್ಲ. ಏನು ಜನಗಳು ಏನು ಅಲ್ವಾ. ಗೈಡ್ ಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೋರಿ ಎಲ್ಲ ಅಲ್ಲಿಂದ ಹೇಳ್ತೀನಿ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಕನ್ನಡ ಬರುತ್ತಲ್ಲ, ನಾನು ಹೇಳ್ತೀನಿ. ದೇವ್ರ ನಾಡಕ್ಕಾಗಲ್ಲ, ಆ ಸ್ಟೋರಿ ಒಳಗೆ ಏನೇನಿದೆ, ಹೆಂಗ್ ಬರುತ್ತೋ ಅದೆಲ್ಲ ನಾನು ಹೇಳ್ತೀನಿ. ಬನ್ನಿ, ನೀವು ಹೇಳಿ ಸುಮ್ಮನೆ ಕೇಳೋಗ್ರಿ. ನೀವೇನು ಕೊಟ್ರೆ ಅದು ತಗೊಂತೀವಿ ಅಷ್ಟೇ. ನಿಮ್ಮ ಖುಷಿ ಅಷ್ಟೇ. ಬನ್ನಿ ಚೆಪ್ಪ, ನೀವು ಕನ್ನಡ ಓದ್ತದಿಲ್ಲ, ತೋರಿಸಿ ಅದು ಕನ್ನಡ ತೋರಿಸಿ. ಅದು ಈಗಿರೋದು, ಅದು ಒಳಗೆ ಹಿಂಗಿರೋದು ವೀರಭದ್ರ ಅಲಂಕಾರ ಮಾಡಿದ್ಮೇಲೆ ಆಗಿದ್ದಾನೆ. ಮತ್ತು ದುರ್ಗಾದೇವಿರು ಒಳಗೆ 2 ಇದಾವೆ. ಏನು ಕ್ಲೋಸ್ ಆಗಿದೆ ಟೈಮಿಂಗ್? ಇವಾಗ 3 ಗಂಟೆಗೆ ಸ್ಟಾರ್ಟ್ ಆಯ್ತಲ್ಲ, ನಾಳೆ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಹುಣ್ಣಿಮೆನೂ ಅಲ್ಲ ಇವತ್ತು. ಬೇರೆ ದಿವಸ ಅಸಲು ಟೆಂಪಲ್ ಕ್ಲೋಸ್ ಮಾಡಲ್ಲ ಯಾವತ್ತು. ಇದು ಕಂಟಿನ್ಯೂ ಡೇ, ಸೂರ್ಯ ಯಾವಾಗ ಮುಂಚೆ ಅವಾಗ ಓಪನ್ ಆಗುತ್ತೆ, ಸೂರ್ಯ ಯಾವಾಗ ಮುಂಚೆ ಅವಾಗ ಕ್ಲೋಸ್ ಆಗುತ್ತೆ. ನಮ್ಮ ಟೈಮ್ಸ್ ಇಲ್ಲ, ಕರೆಕ್ಟಾಗಿ ಬಂದಿದ್ದೀವಿ ಚಂದ್ರಗ್ರಹಣಕ್ಕೆ. ಹೌದು, ಕೇಳಿ ಸರ್. ಇದು ಟಾಪಲ್ಲಿ ಪೇಂಟ್ ಇದೆ, ಎಲ್ಲೆಲ್ಲಿ ಪೇಂಟಿಂಗ್ ಇದೆ ಅಲ್ಲಲ್ಲಿ ಕೆಳಗಡೆ ಈ ತರ ಒಳ್ಕಲ್ ಇರ್ತವೆ ಗುಣಿಗಳು. ಇದರಲ್ಲಿ ಸೊಪ್ಪು, ಹಣ್ಣು, ತರಕಾರಿ ಎಲ್ಲ ಹಾಕಿ ಕೊಟ್ಟಿದ್ರೆ ಜ್ಯೂಸ್ ಬರುತ್ತಲ್ಲ, ಆ ರಸ ತರ, ಆ ರಸದಲ್ಲಿ ಹಾಕಿರೋ ಪೇಂಟ್. 500 ವರ್ಷ ಆಗಿದೆ ಪೇಂಟ್ ಹಾಕಿ. ದೇವಸ್ಥಾನ ಕಟ್ಟಿದ್ದು 1538, ಪೇಂಟ್ ಹಾಕಿದ್ದು ಅವಾಗಲೇ. ಇದರಲ್ಲಿ ಆ ಮೂಲೆಯಲ್ಲಿ ಕೂತಿರೋದೇ ಪಾರ್ವತಿ ದೇವಿ, ಕೈನಲ್ಲಿ ಕನ್ನಡಿ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಅಲಂಕಾರ ಮಾಡಕ್ಕಂತ ಇವ್ರು 7 ಜನ ಸಖಿಯರ್ ಬಂದವೆ. ಇವಾಗ ನಮ್ಮ ಮಣ್ಣಲ್ಲಿ ಹೆಣ್ಣಿಗೆ ಅಲಂಕಾರ ಮಾಡಿದ್ರೆ ಬ್ಯೂಟಿ ಪಾರ್ಲರ್ಸ್ ಬರ್ತಾರಲ್ಲ, ಅವನೇ ನೋಡಿ ಪಾರ್ವತಿಗೆ ಮೇಕಪ್ ಗರ್ಲ್ಸ್, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್, ಸ್ಯಾರಿ ಡಿಸೈನ್ಸ್ ಆ ಕಾಲದಲ್ಲೇ ಇದ್ವು. ಈ ತರ ಪಾರ್ವತಿ ದೇವಿಗೆ ಅವರು ಮೇಕಪ್ ಮಾಡ್ತಿದ್ರು. ಇದು ಅವಾಗ ಓಲ್ಡ್ ಹೇರ್ ಸ್ಟೈಲ್, ಈಗ ಓಲ್ಡ್ ಆಗಿ ನ್ಯೂ ಆಗ್ಬಿಟ್ಟಿದೆ, ಎಲ್ಲರಿಗೂ ಅದೇ ಮಾಡ್ತಾರೆ. ಇನ್ನು ಡಿಸೈನ್ಸ್ ನೋಡ್ಬೋದು, ಈ 2 ಪಿಲ್ಲರ್ ಸೆಂಟರ್ ಫ್ಲವರ್ ತರ ಐತೆ ನೋಡಿ. ಇವಾಗ ನಿಮ್ಮ ಮನೆಗಳಲ್ಲಿ ಸೋಫಾ ಕವರು, ಡೋರ್ ಕಟ್ಟನು ರಗ್ ಮೇಲೆ ಬರುತ್ತೆ. ಆಟೋ ಪಿಲ್ಲರ್ ಸೆಂಟರ್ ಬೇರೆ ಡಿಸೈನ್ ಇರುತ್ತೆ, ಆಟೋ ಪಿಲ್ಲರ್ ಸೆಂಟರ್ ಬೇರೆ ಡಿಸೈನ್ ಮತ್ತು ಬಾರ್ಡರ್ ಬೇರೆ. ಹಂಗೆ ಇವಾಗ ಈ ಹಾಲ್ನಲ್ಲಿ ನಾವು ಡಿಸೈನ್ ಎಲ್ಲ ಕೌಂಟ್ ಮಾಡಿದ್ರೆ 450 ಡಿಸೈನ್ಸ್ ಈ ಒಂದು ಹಾಲ್ನಲ್ಲೇ ಇದ್ದಾವೆ. ಎಲ್ಲ ಬೇರೆ ಬೇರೆ, ಯಾವ ಒಂದು ಡಿಸೈನು ಡಬಲ್ ರಿಪೀಟ್ ಇಲ್ಲ. ಮತ್ತು ಈ ಕಡೆ ಬನ್ನಿ, ನೀವು ಯಾವುದೇ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದ್ರೂ ಈ ಥರ ಗೈಡ್ನ ತೊಗೊಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅಲ್ಲಿರುವಂಥ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ಅರ್ಥ ಇರುತ್ತೆ, ದೊಡ್ಡ ದೊಡ್ಡ ಹಿಸ್ಟ್ರಿ ಇರುತ್ತೆ ಅಂತ ಅವ್ರು ಹೇಳಿದ ಮೇಲೆ ಗೊತ್ತಾಗುತ್ತೆ. ನೀವು ನೋಡಿದಾಗೆ ಸ್ಟಾರ್ಟಿಂಗಲ್ಲಿ ಅದು ಬಟ್ಟೆ ಪೂರ್ತಿ ಹೋಗದೆ ಇದ್ದದ್ದು ನೋಡಿಬಿಟ್ಟು
ಏನೋ ಕಾಯಿನ್ ಹಾಕ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದೆ ಅಂತೆಲ್ಲ ಅನ್ಕೊತಾ ಇದ್ವಿ. ಆ್ಯಂಡ್ ಎಂಟ್ರಿನಲ್ಲಿ ಒಂದು ಸೀತಾಮಾತಾ ಪಾದ ಕೂಡ ಇದೆ. ನಾವು ಅಲ್ಲಿ ಅದನ್ನು ದಾಟ್ಕೊಂಡೇ ಬಂದ್ವಿ, ಬಟ್ ಅದು ನಮಗೆ ಕಣ್ಣು ಕೂಡ ಬಿದ್ದಿರಲಿಲ್ಲ. ಹಾಗಾಗಿ ಎಷ್ಟೊಂದು ವಿಷಯಗಳು ನಾವು ಹಾಗೆ ಗೊತ್ತಾಗ್ದಿರನ್ನ ಹಾಗೆ ಬಂದುಬಿಡ್ತೀವಿ. ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿವರೆಗೂ ಹೋಗಿರ್ತೀವಿ, ಏನು ತಿಳ್ಕೊಳ್ದಿರ ಬಂದರೆ ಎಲ್ಲ ವೇಸ್ಟ್ ಆಗುತ್ತೆ. ಇಲ್ಲಿ ಹೋದ್ಮೇಲೆ ಒಂದು 100-200 ರೂಪಾಯಿ ಖರ್ಚು ಮಾಡಿಬಿಟ್ಟು ಗೈಡ್ನ ತೊಗೊಂಡ್ರೆ ನಮಗೊಂದು ಒಳ್ಳೆ ನಾಲೆಜ್ ಸಿಕ್ಕುತ್ತೆ. ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಈ ದೇವಸ್ಥಾನ ಕಟ್ಟೋವಾಗ ಏನ್ ಮಾಡೋದ್ರಿಂದ ಆ ಶಿಲ್ಪಿಗಳಿಬ್ರು ನಮ್ ಸ್ಕಿಲ್ ನೋಡ್ರಿ, ನಮ್ ತೆಲುಗು ನೋಡ್ರಿ ಅಂತ ಈ ಕಂಬ ಒಂದು ಮೇಲೆ ಕೆಳದು ಟಾಪ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ. ಅಂದ್ರೆ ಮೇಲೆ ಲಿಂಕ್ ಇದೆ, ಕೆಳಗಡೆ ಫುಲ್ ಗ್ಯಾಪ್ ಇದೆ. ಈ ಪಿಲ್ಲರ್ ಇದ್ದಿದ್ದು ಫಸ್ಟ್ ಇಲ್ಲಿ, ಅದು ಇಷ್ಟು ಹೈಟ್ ನಲ್ಲಿ ಹ್ಯಾಂಗಿದೆ. ಪಿಲ್ಲರ್ ಹಿಂಗಿದ್ರೆ ಒಂದಿನ ಬ್ರಿಟಿಷ್ನವ್ರು ಬಂದ್ರು ಇಲ್ಲಿ 1902 ಬಂದ್ರು. ಬಂದು ನೋಡ್ತಾರೆ ದೊಡ್ಡ ಪಿಲ್ಲರು ನೆಲದ ಮೇಲೆ ಕೂತಿಲ್ಲ, ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ, ಆ ಲಿಂಕ್ ತಿಳ್ಕೊಂಬರ ಅಂತ ಬಂದ್ರು. ಇಲ್ಲಿರೋ ಕಂಬನ ಅವ್ರು ಐರನ್ ರಾಡ್ತಾ ಬಂದು ಇದಕ್ಕೆ ಸ್ವಲ್ಪ ಹಿಂಗ್ ಜರುಗಿಸ್ತಾರೆ. ಯಾವಾಗ ಹಿಂಗ್ ಜರುಗಿಸಿದ್ರು ಇದು ಸ್ಟ್ರೈಟ್ ಆಗಿರೋ ಕಂಬ, ಅವ್ರು ಜರುಗಿಸೋಷ್ಟೊತ್ತಿಗೆ ಈ ಪಿಲ್ಲರ್ ಸ್ವಲ್ಪ ಸೈಡ್ಗೆ ಅಂಕಿಳ್ತಾರೆ, ಸ್ವಲ್ಪ ಸೈಡ್ ಬಗ್ಗೋಷ್ಟೊತ್ತಿಗೆ ಒಂದು ಚೂರು ಇಲ್ಲಿ ಟಚ್ ಆಗುತ್ತೆ. ಒಂದು ಚೂರು ಅಂದ್ರೆ ಒಂದು 3 ಇಂಚಸ್ ಟಚ್ ಆಗಿದೆ. ಅದು ಟಚ್ ಆಗ್ದಲೇ ಟೋಟಲ್ ಹಾಲ್ ಎಲ್ಲ ಇದು ಕಂಡು ಬಿಡ್ತದೆ. 69 ಕಂಬ ಹಿಂಗೆ ಡಿಸ್ಟರ್ಬ್ ಆಗುತ್ತೆ ನೋಡಿ. ಈ ಪಿಲ್ಲರ್ ಮೇಲೆ ಅಟೆಂಡ್ ಆಯ್ತಲ್ಲ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆ ಪಿಲ್ಲರ್ ಮೇಲೆ ಸ್ವಲ್ಪ ಸೈಡ್ ಆಪಕ್ಕೆ ಟರ್ನ್ ಆಗುತ್ತೆ ಕಾಣಿಸುತ್ತೆ. ಮತ್ತೆ ಅದು ನೋಡ್ರಲ್ಲ, ಆ ಪಿಲ್ಲರ್ ಮೇಲೆ ಅಟೆಂಡ್ ಆದ ಆಪಕ್ಕೆ ಟರ್ನ್ ಆಗಿ 2 ಜಾಯಿಂಟ್ ಆಗ್ಬಿಟ್ಟಿದೆ. ಆಪಕ್ಕೆ 2 ಜಾಯಿಂಟ್ ಆಗಿದೆ. ಸೆಕೆಂಡ್ ಲೈನ್ ಅಲ್ಲಿ ಜರಚೆ ಅವಾಗ ಇಂಜಿನಿಯರ್ಸ್ಗೆ ಗೊತ್ತಾಯ್ತು ಟೋಟಲ್ ಹಾಲ್ಗೆ ಇದು ಕೀ ಪಿಲ್ಲರ್ ಅಂದ್ರೆ ಬ್ಯಾಲೆನ್ಸಿಂಗ್ ಪಿಲ್ಲರ್. ಇದು ಗಾಲಿನಲ್ಲಿ ಹೀಗಿದ್ರೆ ಬಿಲ್ಡಿಂಗ್ ಸೇಫ್, ಇದು ಫುಲ್ ಕುತ್ಕೊಂಡ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಆ ತರ ಕೊಟ್ಟವ್ರು ಸೆಂಟರ್ ಆಫ್ ಜಾಗ ಕೊಟ್ಟಿದ್ದಾರೆ. ಇದು ಫುಲ್ ಟಚ್ ಆಯ್ತು ಅನ್ಕೊಳ್ಳಿ, ಹಾಲ್ ಬಿದ್ದೋಗ್ಬಿಡುತ್ತೆ. ನಾವು ಖರ್ಚಿ ತೆಗೆನ ಒಂಚೂರು ಬರೋದಿಲ್ಲ. 3 ಕಡೆನೂ ಬರ್ತೈತೆ, ಒಂದ್ ಕಡೆ ಬರಲ್ಲ. ನಾನು ತೋರಿಸ್ತೀನಿ ನಿಮ್ಗೆ, ಐಡಿಯಾ ಬರ್ತೈತೆ. ಅಲ್ಲಿ ಕುತ್ಕೊಂಡು ಈ ಕಡೆ ಬರ್ಬೇಕು, ತಕೊಂಡು ಹಿಂಗ್ ಬಂದ್ಬಿಡಿ, ಈ ಸೈಡ್ ಬರ್ಬೇಕು. ನೀವು ಬಿಟ್ಕೊಡಿ, ಹೋಗಿ ನೀವು ಬಿಟ್ಕೊಡಿ. ನೋಡ್ರಿ ಇದು ಇಲ್ಲಿ ಮಾತ್ರ 3 ಇಂಚಸ್ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಪಿಲ್ಲರ್ ನಿಮ್ಗೆ ಗೊತ್ತಾಗುತ್ತೆ. ಆ ಕಡೆಯಿಂದ ಅವರು ಐರನ್ ರಾಡ್ಸ್ ತಗೊಂಡು ಯಾವಾಗ ಹಿಂಗೆ ತೊಳೆದ್ರು ಸೈಡ್ ಇದು ಬೆಂಡ್ ಆಯ್ತು. ಬೆಂಡ್ ಆದವಾಗ ಎಲ್ಲಿ 3 ಇಂಚ್ ಟಚ್ ಆಗಿದೆ. ಇವಾಗ ಇದು 97% ಹ್ಯಾಂಗಿಂಗ್ ಇದೆ. ಒಂದು 3 ಇಂಚಸ್ ಅಂದ್ರೆ 3% ಟಚ್ ಆಗಿದೆ. ಟಚ್ ಆಗಿದ್ದು ಯಾವಾಗ 02 ನಲ್ಲಿ 1902 ಬಿಫೋರ್ ಫುಲ್ ಗ್ಯಾಪ್ ಇತ್ತು. ಇದು ಫುಲ್ ಈಗ ಕುತ್ಕೊಂಡ್ ತಂದ್ಕೊಳ್ಳಿ, ಈ ಹಾಲ್ ಬಿದ್ದೋಗ್ಬಿಡುತ್ತೆ. ಹಂಗ್ ಕೊಟ್ಟವ್ರ ಕನೆಕ್ಷನ್ ನಮ್ಗೆ ಗೊತ್ತಿಲ್ಲ. ಟಾಪಲ್ಲಿ ಏನೋ ಸಮಥಿಂಗ್ ಲಿಂಕ್ ಮಾತ್ರ ಮೇಲೆ ಕೊಟ್ಟಿದ್ದಾರೆ. ಇವಾಗ ನಾವು ಮುಂದಕ್ಕಾಗಲ್ಲ. ಈ ಗ್ಯಾಪ್ ಇನ್ನ ನಾನು ಕ್ಲಿಯರ್ ಆಗಿ ಆಮೇಲೆ ತೋರಿಸ್ತೀನಿ. ಸಾಕ್ಬೇಡ ನೋಡಿ, ಇಲ್ಲಿ ನೀರು ಗೊತ್ತಾಗುತ್ತೆ ನೋಡಿ. ಈ ಲೇಯರ್ ಆಗಿ ಬರ್ತಾವ ನೀರು, ಯಾವಾಗ್ಲೂ ಡ್ರೈ ಆಗಲ್ಲ. 365 ಡೇಸ್ ಇದರಲ್ಲಿ ವಾಟರ್ ಬರುತ್ತೆ. ಯಾಕೆ ಬರೋದು ಅಂತ ಹೇಳದ್ನಲ್ಲ, ಜಟಾಯು ಬರ್ಡ್ ಕುಡಿಯಕ್ಕೆ ನೀರು ಬರ್ತಿದೆ, ಕಂಟಿನ್ಯೂ ಈಗಲೂ ಬರ್ತಾ ಇದೆ. ಇದು ಮಾತ್ರ ಒಣಗೋದೇ ಇಲ್ಲ. ಪಾದ ದೊಡ್ಡದಾಗಿದೆಯಲ್ಲ. ಸೀತಾದೇವ್ ಅಂದ್ರೆ ಈಗ ನಾವಿದ್ದಂಗೆ 5 ಅಡಿ 6 ಅಡಿ ಅಲ್ಬೇಡ್ರಿ. ತ್ರೇತಾಯುಗದಲ್ಲಿ ಭಾರಿ ಹೈಟ್ ಇದ್ರಂತೆ ಜನ. ದ್ವಾಪರಿಗೆ ಬರೋಷ್ಟೊತ್ತಿಗೆ ಹೈಟ್ ಡೌನ್ ಆಗೋದು. ಇವಾಗ ಇದು ಕಲಿಯುಗ ಅಲ್ವಾ, ನಾವಿನ್ನ ಡೌನ್ ಆಗಿದೀವಿ. ಸೀತಾದೇವಿ ಇದ್ದಿದ್ದು ಕುಳ್ಳಿನಂತೆ ಅವಾಗ, ಎಲ್ಲರಿಗಿಂತ ಕಡಿಮೆ ಹೈಟ್ ಅಂತ ಇದ್ದಿದ್ದು. ಕಡಿಮೆ ಅಂದ್ರೆ ಸೀತಾ ಇದ್ದಿದ್ದು ಹೈಟ್ 20 ಫೀಟ್ ಹೈಟ್, ಅದು ಕಡಿಮೆ ಹೈಟ್ ಅವಾಗ ಆ ಯುಗದಲ್ಲಿ. ಇನ್ನು ಬೇರೆಯವರೆಲ್ಲ ಭಾರಿ ಹೈಟ್ ಇದ್ದಾರೆ. ಇದು ನಮಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಗಿದೆ ಎಂಬುದು. ತ್ರೇತಾಯುಗದಲ್ಲಿ ಸೀತಾ ಇಟ್ಟರು ಪಾದ. ಆಮೇಲೆ ವಿರೂಪಣ್ಣ ಈ ಟೆಂಪಲ್ ಕಟ್ಟಿದ್ರು 1538 ನಲ್ಲಿ. ಇದು 1538 ಬಿಫೋರೆ ತ್ರೇತಾಯುಗದಿಂದ ಈ ಬಂಡೆ ಮೇಲೆ ಆಲ್ರೆಡಿ ಇದ್ದು. ಇನ್ನ ಈ ಟೆಂಪಲ್ಗೆ ಸೆಕ್ಯೂರಿಟಿ ಬಂದ ಅವರೇ ಆಂಜನೇಯ ಕ್ಷೇತ್ರ ಪಾಲಕ್. ಈ ಗುಡಿಗೆ ರಕ್ಷಕ ಯಾರಪ್ಪ ಅಂದ್ರೆ ಹನುಮಾನ್. ಹಿಂಗಲ್ಲ ಹಿಂಗ ಫುಲ್ ಇರ್ತಾವಕ್ಕ ನೀರು, ಫುಲ್ ತುಂಬೋಗಿ ನೀರ್ ಹಿಂಗೆ ಉಕ್ಕಿ ಆ ಕಡೆ ಹೊರಟೋಗ್ಬಿಡ್ತವೆ. ಈಗ ಯಾರು ಬೆಳಗ್ಗೆಯಿಂದ ಎಷ್ಟು ಜನ ಬಂದವ್ರು, ಜನ ಟೆಸ್ಟ್ ಮಾಡಕ್ಕೆಲ್ಲ ತೆಗಿತಾ ಇದ್ದಾರೆ. ಹಿಂಗ ನೀರ್ ಹಿಂಗೆಲ್ಲ ಇರೋದು ಫುಲ್. ಇದು ರೈನ್ ವಾಟರ್, ಇದೆಲ್ಲ ಬಿಟ್ಕೊಡೆ. ಇದು ರೈನ್ ಈಗ ಪ್ರೆಸೆಂಟ್ ಯಾವಾಗ್ಲೂ ಬರೋದು ನೀರ್ ಇಲ್ಲಿ. ಈ ಲೇಯರ್ ಪಾಚಿ ಕಟ್ಟೈತಿ ನೋಡಿ, ಆ ಸೊನ್ನಾಗಿಂದ ಪರೆಗಿಂದ ಬರ್ತಾವ ಸರ್ ನೀರು. ಅದು ಯಾವಾಗ್ಲೂ ಡ್ರೈ ಆಗಲ್ಲ. ಮತ್ತೆ ನಾವು ಮುಂದಕ್ಕೆ ಹಿಂಗ್ ಬಂದ್ಬಿಡಿ. ಇಲ್ಲಿ ಊಟ ಮಾಡೋ ಪ್ಲೇಟ್ ನೋಡೋಣ ನಾವು. ಇವಾಗ ಈ ಜಟಾಯುನ ನೋಡಕ್ ಹೋಗ್ತಾ ಇದೀವಿ. ದೂರದಿಂದ ನೋಡೋಕೆ ಚಿಕ್ಕದಾಗಿದೆ, ಬಟ್ ಇದರಲ್ಲಿ ಮೊಬೈಲಲ್ಲಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತದೆ. ಹ್ಯೂಜ್ ಅಲ್ವಾ, ಸಖತ್ ದೊಡ್ಡದಿದೆ. ಓಕೆ ಬನ್ನಿ, ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತದೆ. ಇವಾಗ ಅಷ್ಟು 5 ಗಂಟೆ ಆಗ್ತದೆ. ಬೇಗ ಬೇಗ ನೋಡಿಕೊಂಡು ಕತ್ಲಾಗೋಕ್ಕೂ ಮುಂಚೆ ಇದನ್ನ ನೋಡಿಕೊಂಡು, ಇನ್ನು ನಂದಿ ಇದೆ ಅಂತೆ, ನಂದಿ ಇಲ್ಲ ಅದನ್ನೊಂದು ಹುಡುಕ್ಬೇಕು. ಅದನ್ನು ನೋಡಿಬಿಟ್ಟು ಮನೆಗೆ ಹೊರಡೋಣ, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಪಾರ್ಕ್ ಮಾಡಿದ್ದಾರೆ, ಆ್ಯಕ್ಚುಲಿ ಪಾರ್ಕ್ ಥರ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಆ್ಯಂಡ್ ಸರೌಂಡಿಂಗಲ್ಲಿ ಬೆಟ್ಟಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 ಡೇ ಟ್ರಿಪ್, 1 ಡೇ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಬರ್ಬೋದು. ಬಟ್ ತುಂಬ ಬಿಸಿಲಿದ್ದಾಗ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಂಡೆಗಳಲ್ವ ತುಂಬ ಸೆಕೆ ಆಗುತ್ತೆ. ಚಿಕ್ಕ ಮಕ್ಕಳೇನಾದರೂ ಇದ್ರೆ ಅಂದರೆ ಸ್ವಲ್ಪ ಬೇಸಿಗೆಗಾಲದಲ್ಲಿ ಅವಾಯ್ಡ್ ಮಾಡೋದು ಬೆಟರ್. ಬಾಮ ಚಿನ್ನು ಬೇಗ. ಹೌದಾ, ಯಾಕೆ
ಇದು daddy. ಇದು ಲಕ್ಷ್ಮಿ. ಯು ಡೋಂಟ್ ಲೈಕ್ ಯು? ಯಾರು ಹೇಳಿದ್ ನಿಂಗೆ? Daddy. ಮತ್ತೇನಕ್ಕೆ ಹಾಗೆ ಮಾಡ್ತಾ ಇದೀಯಾ? Daddy. ಹ್ಞೂ Daddy ನಂಗೆ ಹ್ಞೂ ಇದು ಲಕ್ಷ್ಮಿ. ಲಕ್ಷ್ಮಿನ ಯು ಲವ್ ಮೀನಾ ಅಂತೆ. ಸ್ವಲ್ಪ ಬೈದ್ರು ಸಾಕು. ಡ್ಯಾಡಿ ಡೋಂಟ್ ಲವ್ ಮೀ, ಮಮ್ಮ ಡೋಂಟ್ ಲವ್ ಮೀ ಅಂತೆ. ಎಷ್ಟು ದೊಡ್ಡದಿದೆ ನೋಡು ಚಿನಿಮಾ ಅದು. ಬಾ ಎಷ್ಟು ದೊಡ್ಡದಿದೆ. ಹಾಂ 10 rupees. ಹ್ಞೂ ऊपर से व्यू अच्छा है. चलो वही. ಹ್ಞೂ हम्म हाँ मुझे 20 दे देना. ಹಾಂ वॉलेट ಪಕಡು ಮುಜೆ ದೇ. Daddy. पेटीएम कर दो. Daddy. हेलो. Daddy. 10 rupees. 2 दे दो. Daddy. ಗಿಂಬಲ್ ನೋಡಿದ ತಕ್ಷಣ ಕೇಳ್ತಾರೆ ಜನ. ನನ್ನ ವ್ಯೂವರ್ಸ್ಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. प्लीज सब्सक्राइब चैनल. ಥ್ಯಾಂಕ್ ಯು. ನಿಮ್ಮ ಹೆಸರು? विनय. ಥ್ಯಾಂಕ್ ಯು. चलो चलो कम कम कम. ಸಖತ್ ಖುಷಿ ಆಗುತ್ತೆ ಈ ಥರ ಯಾರನ್ನ ಒಂಥರ ಮಾತಾಡ್ಸಿದ್ರೆ. ಸಖತ್ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಂ ಸರಿ ಸರಿ. ಒಂದು ಮಾತು ಹೇಳು, ನೀನು ಎಷ್ಟು ಕ್ಲಿಪ್ ತೊಗೊಂಬಂದಿದ್ಯಾ? 2 ಕ್ಲಿಪ್ ತಂದಿದ್ಯಾ? ಅಬ್ಬಾ ಎಷ್ಟು ಕ್ಲಿಪ್ಗಳು ಚೇಂಜ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಹ್ಞೂ ಫುಲ್ಲು ಅಲ್ಲ. ನಾವು ದೊಡ್ಡವರಾದರೂ ಇಷ್ಟೊಂದೆಲ್ಲ ಕ್ಯಾರಿ ಮಾಡ್ತೀವಲ್ಲ. ಹಾಂ ಅದೆಲ್ಲೋಯ್ತು? ಅದೆಲ್ಲೋಯ್ತು? ಅದೇ ಕೈಲಿ ಹಾಕ್ಕೊಂಡಿದ್ದಲ್ಲ ಬ್ರೇಸ್ಲೆಟ್ ಎಲ್ಲೋಯ್ತು? ಅದರಲ್ಲಿ ಇಟ್ಕೊಂಡಿದ್ಯಾ? ಅಲ್ಲಿ ನೋಡಿ ಒಳ್ಳೆ ಪರ್ಸು. ಹ್ಞೂ ನಿಮಗೆ ಕೇಳ್ತಾ ಇದ್ದಾಳೆ ಯು ವಾಂಟ್ ಜ್ಯೂಸ್ ಅಂತೆ. ಸರಿ ಬಾ. ಏನೇನು ದೊಡ್ಡ ಈಗ ಹೋಗ್ತಾ ಇದ್ದೀವಾ? ಸರಿ ಬಾ. ಜಟಾಯು ಅಲ್ಲಿದೆ ಮೇಲೆ. ಅಲ್ಲಿ ಹೋಗ್ತಾ ಇದ್ದೀವಾ? ಹ್ಞೂ ಬೇಡ ಮುಂಜೆ ನಿಜೆ ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ನನ್ನ ಮಗಳು. ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಅವಳಿಗೆ ಸ್ವಲ್ಪ ಮೊಬೈಲ್ ಆನ್ ಮಾಡೋದು ಕ್ಲೀನಾಗಿ ಗೊತ್ತಾಯ್ತು ಅಂದರೆ ಅವಳೇ ಮಾಡ್ತಾಳೆ. ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಒಂಥರ ನೋಡೋಕ್ಕೆ. ಈಗ ಎಂಟ್ರಿ ಮಾಡಿದ್ದು ಈ ಕಡೆಯಿಂದ ಇಲ್ಲೇ ಬಂದು ಹಿಂಗೆ ಹತ್ಬೋದಿತ್ತು. ಗೊತ್ತಿಲ್ಲದ್ರೆ ಆ ಕಡೆ ಹೊಟ್ಟೋಗ್ಬಿಟ್ವಿ. ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ಇವಾಗ. ನೋಡ್ಬೋದು ಫುಲ್ ಒಂದು ರೌಂಡು ಹಾಕ್ಕೊಂಡು ಮೇಲಕ್ಕೆ ಹತ್ತಕ್ಕೆ ಹೋಗ್ತಾ ಇದ್ವಿ. ಮೇಲ್ಗಡೆಯಿಂದ ತುಂಬ ಒಳ್ಳೆ ವ್ಯೂ ಇದೆ ಅಂತೆ. ಆ್ಯಂಡ್ ಇಟ್ಸ್ ಅ ಪರ್ಫೆಕ್ಟ್ ಟೈಮ್ ಸನ್ಸೆಟ್ ನೋಡೋಕ್ಕೆ. ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ. ವೆದರ್ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತೀವತ್ತು. ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಬಾ ನಡಿ. ಇಲ್ಲ ನಡಿ. ಶೂರು ಏನು ಹೇಳಿಲ್ಲ ಅವರು. ಬಾ ಇಟ್ಸ್ ಓಕೆ. ಹಾಕ್ಕೊಂಡಿದ್ದಾರೆ ನೋಡಲ್ಲಿ ಬೇರೆಯವ್ರು ಹಾಕ್ಕೊಂಡಿದ್ದಾರೆ. ಅಯ್ಯೋ ನನ್ನ ಮಗಳು ಮುಂದೆಗಡೆ ಇರೋರು ಹಾಕ್ಕೊಂಡಿದ್ದಾರೆ ನೋಡು. ಹೌದು ಅವ್ರು ಶೂ ರಿಮೂವ್ ಮಾಡಿದ್ರಂದ್ರೆ ನಾವು ರಿಮೂವ್ ಮಾಡಬೇಕು ಅಂತ ನನ್ನ ಮಗಳಿಗೆ. ನಡಿಮ್ಮ ಹತ್ತು ಬೇಗ. ಹುಷಾರು. ಎಸ್ ಹತ್ತು ಬೇಗ. ಬರ್ತಾರೆ ಹತ್ತು. ಡ್ಯಾಡಿ ಡಸ್ಟ್ಬಿನ್ ಹುಡ್ಕೊಂಡು ಹೋಗೋರೆ. ನೀ ಹತ್ತು ಬೇಗ ಬೇಗ ನಿಂತ್ಕೋಬಾರ್ದು ಪದೇ ಪದೇ. ಹಾಂ ಹೌದು ಹೌದು ಅಲ್ಲಿದೆ ನೋಡು ಚಿನ್ನು ಸ್ಟೆಪ್ಸು. ಅಲ್ಲಿ ಹತ್ಬೇಕಿನ್ನ ನಾವು. ಅಲ್ಲಿ ನೋಡಲಿ ಮಂಕಿ ಕೂಡ ಇದೆ ನೋಡು. ಮಂಕಿ ಬಂತಮ್ಮ. ಚಿನ್ನು 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 ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಹಾಂ ಹಾಂ ಇಟ್ಸ್ ಓಕೆ. ಯು ಗಾಟ್ ಹರ್ಟ್? ಎಲ್ಲಿ ಎಲ್ಲಿ? ಇಟ್ಸ್ ಓಕೆ. ನಥಿಂಗ್. ಜ್ಯೂಸ್ ಕಿತ್ಕೊಂಡು ಕುಡಿತಾರೆ ನೋಡಿ. जिप बंद कर दो पहले. ಎಲ್ಲಿಂದ ಹುಡ್ಕೊಂಡು ಬಂತು.
ಇದೊಂದು ಲರ್ನಿಂಗ್ ಅಂತಲೇ ಹೇಳ್ಬೋದು, ಸಿಯು ಕೂಡ ನಮಗೂ ಕೂಡ. ಹಾಗೆ ಯಾರನ್ನ ಈ ವಿಡಿಯೋ ನೋಡ್ತೀರಿ ನಿಮ್ಗೊಂದು ಐಡಿಯಾ ಕೂಡ ಬಂದಿರುತ್ತೆ. ತಿನ್ನೋದೆಲ್ಲ ಕಿತ್ಕೊಳ್ಳುತ್ತೆ ಅಂತ ಗೊತ್ತಿತ್ತು, ಬಟ್ ಬಾಟ್ಲು ಕೂಡ ಕಿತ್ಕೊಂಡು ಹೋಗುತ್ತೆ ಅಂತ ನಮ್ಗೊಂದು ಸ್ವಲ್ಪನೂ ತಲೆಗೆ ಬರಲಿಲ್ಲ. ಬಂದಿದ್ದರೆ ನಾನು ಅವಳು ಎಷ್ಟೇ ಹಠ ಮಾಡಿದ್ರು ಕೊಡ್ತಿರ್ಲಿಲ್ಲ. ಈ ಥರ ಪ್ಲೇಸಲ್ಲೆಲ್ಲ ಸ್ಪೆಷಲಿ ಈ ಬಟ್ಟೆಗಳನ್ನ ಕೂಡ ಬಿಡಲ್ಲ, ಕೋತಿಗಳು, ಬಟ್ಟೆ, ಫೋನ್ಗಳು ಏನಿದ್ರು ಕಿತ್ಕೊಂಡು ಹೋಗ್ಬಿಡ್ತವೆ, ಬ್ಯಾಗೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಸ್ವಲ್ಪ ಹುಷಾರಾಗಿರಬೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೇ ಬಂದು ಜಟಾಯು. ಆವಾಗಲೇ ನೀವೇನು ಪಾದ ನೋಡಿದ್ರಲ್ಲ, ಈ ಜಟಾಯಿಗೆ ಅಂದರೆ ಮಾಡಿದ್ದಾರೆ ಅಷ್ಟೇ ಇದನ್ನು. ಸೊ ಇಲ್ಲಿ ಜಟಾಯುಗೆ ನೀರು ಕುಡಿಯೋಕ್ಕೆ ಅಂತ ಪಾದ ಏನಿತ್ತು ಅದನ್ನು ತೋರಿಸಿದ್ರು. ಆ್ಯಂಡ್ ಇಲ್ಲಿ ಕೂಡ ಇನ್ನೊಂದು ಪಾದ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ದೇವಸ್ಥಾನ, ನಿಮಗೆ ಇಲ್ಲಿಂದನೇ ದೇವಸ್ಥಾನ ಕಾಣುತ್ತೆ, ತುಂಬ ದೂರದಲ್ಲಿ ಏನಿಲ್ಲ ಇದು. ಸೊ ಇದೇ ನೋಡಿ ಸೀತಾಮಾತೆಯ ಪಾದ, ಇಲ್ಲಿಂದ ನಿಮಗೆ ದೇವಸ್ಥಾನ ಕಾಣಿಸುತ್ತೆ, ನೋಡ್ಬೋದು. ಇದು ಲಾಸ್ಟ್ ಪಾಯಿಂಟು ನಂದಿ. ಸೊ ನೋಡಿ ಬನ್ನಿ, ಇದನ್ನು ನೋಡಿಕೊಂಡು ಮನೆಗೆ ಹೊರಡೋಣ. ಲೇಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪಟ್ ಅಂತ ಓಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಅಲ್ಲಿ ಈಗಲಲ್ಲಿ ಅಲ್ಲಿ ನಿಂತ್ಕೊಂಡಿದ್ದು, ಎಲ್ಲೋಯ್ತದು, ಹಾಂ ಅಲ್ಲಿ. ಎಷ್ಟು ಬೇಗ 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 ಓಡಿ ಬಂದ್ವಿ ಅಂದರೆ 6 ಗಂಟೆ ಕ್ಲೋಸ್ ಅಂತೆ. ಸೊ ಹಾಗಾಗಿ ಬೇಗ ಬೇಗ ಬಂದ್ವಿ. ಫೈನಲಿ ನೋಡೋಕೆ ಸಿಕ್ತು. ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು. ಇವಾಗ 6 ಗಂಟೆ ಆಗೋಕ್ಕೆ ಇನ್ನೊಂದು 10 ನಿಮಿಷ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 5 ನಿಮಿಷ ಅಷ್ಟೇ, ಏನು ದೂರ ಇಲ್ಲ. ಎಲ್ಲನೂ ಅಷ್ಟೇ ಒಂದು 5 ಮಿನಿಟ್ಸ್ ದೂರದಲ್ಲೇ ಇದೆ. 5 minutes. ಹಾಂ, ಬಟ್ ಗಾಡಿನಲ್ಲಿ ಅದೇ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ವಾಕ್ ಇಲ್ಲ. ವಾಕ್ ಮಾಡಿದ್ರೆ ಒಂದು 10 to 15 ಮಿನಿಟ್ಸ್ ವಾಕ್ ಮಾಡ್ಬೋದು ಆರಾಮಾಗಿ. ಸೊ ಇದನ್ನು ನೋಡಿದ್ರೆ ಇವಾಗ ಸಮಾಧಾನ, ಎಲ್ಲ ಸಿಕ್ತಪ್ಪ ನೋಡೋಕ್ಕೆ ಅಂತ. ಇಲ್ಲಾಂದರೆ ಸಾಕೋದು ಬೇಜಾರಾಗೋದು. ಆಲ್ರೆಡಿ ದೇವ್ರ ದರ್ಶನ ಆಗಲಿಲ್ಲ ಅಂತ ಸ್ವಲ್ಪ ಬೇಜಾರು. ಇನ್ನೊಂದ್ಸಲ ಮತ್ತೆ ಯಾವಾಗನ ಬಂದರೆ ಆಯಿತು, ಫುಲ್ ಫ್ಯಾಮಿಲಿ ಕರ್ಕೊಂಡು. ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ಅಲ್ಲ. ಸೊ ಬಾಯ್ ಹೇಳ್ತದಾಳೆ ಸಿಯು. ಸೊ ಇನ್ನೇನು ಹೊರಟ್ವಿ ಮನೆಗೆ ವಾಪಸ್. ನಾವು ಇವಾಗ ಬಾಯ್ ಲೆಪಾಕ್ಷಿ, ಮತ್ತೆ ಸಿಗೋಣ.